ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಭೂಮಿಕಾ ಅವರು ಗೌತಮ್ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಹೇಗೆಲ್ಲ ಬೇಕು ಆ ರೀತಿ ಅವ್ರ ಜೊತೆ ಇದ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಅದೇ ರೀತಿ ಭೂಮಿಕಾ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಮುಂದಿನ ವರ್ಷ ನಾನು ಗೌತಮ್ ಅವ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ನಾನು ಹೇಗಿರಬೇಕು ಅದೇ ರೀತಿ ನಾನು ಇರೋ ಹಾಗಾಯಿತು. ದೇವ್ರು ಇಷ್ಟ ಆದರೂ ನನಗೆ ಚಾನ್ಸ್ ಕೊಟ್ಟನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಖುಷಿಯಾಗಿ ಕೂಡ ಇರ್ತಾರೆ. ಇವತ್ತಿನ ದಿನ ನನಗೆ ತುಂಬಾ ಮುಖ್ಯವಾದ ದಿನ, ಅದರಲ್ಲೂ ನಾನು ಗೌತಮ್ ಅವರಿಂದ ತುಂಬಾ ಪ್ರೀತಿನ ಕೂಡ ಪಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಖುಷಿ ಪಡ್ತಾ ಇರ್ತಾರೆ. ಹೀಗೆ ದೇವ್ರ ಹತ್ರ ಕೂಡ ಅಲ್ಲಿ ಗೌತಮ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಬೇಡ್ಕೊಂಡು, ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲೇ ಬೇಡ್ಕೊತಾ ಇರ್ತಾರೆ. ಈ ಕಡೆ ಗೌತಮ್ ಕೂಡ ಇದೇ ರೀತಿ ಕೇಳ್ತಾರೆ ಭೂಮಿಕಾ ಹತ್ರ, ನೋಡಿ ಭೂಮಿಕಾ ಅವರೇ, ಇವತ್ತಿನ ದಿನ ನಮಗೆ ತುಂಬಾ ಖುಷಿಯಾದ ದಿನ. ಯಾಕೆ ಅಂತ ಅಂದರೆ ನಾವು ಈ ರೀತಿ ಬೈಕ್ನಲ್ಲಿ ಸುತ್ತಾಡಿ ತುಂಬಾ ದಿನಗಳಾಗ್ಬಿಟ್ಟಿತ್ತು, ಬಟ್ ಇವತ್ತು ಆ ದಿನ ಬಂತು, ನಮಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ ಹೋಟೆಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಗೌತಮ್ ಅವ್ರನ್ನ. ಅಲ್ಲಿ ಇಬ್ಬರು ಕೂಡ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡೋ ಮಧ್ಯದಲ್ಲಿ ವಾಮಿಟ್ ಆಗೋ ರೀತಿ ಆಗ್ತಾ ಇರುತ್ತೆ ಭೂಮಿಕಾ ಅವ್ರಿಗೆ. ತಡ್ಕೊಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಭೂಮಿಕಾ ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಮಿಟ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಬ್ಲಡ್ ವಾಮಿಟ್ ಆಗೇ ಬಿಟ್ಟು, ಬಟ್ ಇದನ್ನೆಲ್ಲನೂ ಕೂಡ ನೋಡಿ ತುಂಬಾ ಶಾಕ್ ಆಗ್ತಾ ಇರುತ್ತೆ ಭೂಮಿಕಾಗೆ. ಅಲ್ಲ, ಡಾಕ್ಟರ್ ಹೇಳಿದರು ಮುಂದಿನ ದಿನಗಳಲ್ಲಿ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು, ಬಟ್ ಇವತ್ತೇ ಆಗಿಬಿಟ್ಟಿದೆಯಲ್ಲ, ಅದರಲ್ಲೂ ಕೂಡ ಗೌತಮ್ ಅವ್ರು ನನ್ನ ಜೊತೆನೇ ಇದ್ದಾರೆ, ಇವತ್ತಿನ ದಿನ ಈ ರೀತಿ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಮತ್ತೆ ಅದನ್ನು ಮುಚ್ಚಿಡೋದಕ್ಕೆ ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಸಾಧ್ಯ ಆಗೋದೇ ಇಲ್ಲ. ಬ್ಲಡ್ ವಾಮಿಟು ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಹಾಗೆ ಡಾಕ್ಟರ್ ಹೇಳಿ ಸಿಮ್ಟಮ್ಸು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಇದು ನೋಡಿ, ಇಲ್ಲ ಇದು ಹೇಗಾದರೂ ಮಾಡಿ ಮುಚ್ಚಿಡಬೇಕು, ಗೌತಮ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ತಕ್ಷಣ ಅಲ್ಲಿಗೆ ಗೌತಮ್ ಅವ್ರು ಬಂದುಬಿಟ್ಟು ಭೂಮಿಕಾ ಅವ್ರಿಗೆ ಏನಾಯಿತು, ಯಾಕೆ ಹೀಗಾಗ್ತಿದೆ ಅಂತ ಅಂದ್ಬಿಟ್ಟು ಕ್ವಶನ್ ಮೇಲೆ ಕ್ವಶನ್ ಕೇಳಿಕೊಂಡು ತುಂಬಾ ಟೆನ್ಷನ್ ಆಗಿರ್ತಾರೆ. ಆದರೆ ಭೂಮಿಕಾ ಹೇಳ್ತಾರೆ, ನೋಡಿ ಗೌತಮ್ ಅವರೇ, ಯಾಕೆ ಇಷ್ಟೊಂದು ನೀವು ಟೆನ್ಷನ್ ಆಗ್ತಾ ಇದ್ದೀರಾ, ಏನು ಕೂಡಿ ವರಿ ಮಾಡಬೇಡಿ ನೀವು. ಯಾಕೆ ಅಂತ ಅಂದರೆ ನನಗೆ ಬೆಳಿಗ್ಗೆಯಿಂದನೂ ಕೂಡ ಸುತ್ತಾಡಿಬಿಟ್ಟೆ ಅಲ್ವಾ, ಅದಕ್ಕೆ ಈ ರೀತಿ ಸ್ಟ್ರೆಸ್ನಲ್ಲಿ ಆಗ್ತಿದೆ ಅಷ್ಟೇ. ತುಂಬ ದಿನಗಳ ನಂತರ ಈ ರೀತಿ ನಾವಿಬ್ಬರು ಕೂಡ ತಿರುಗಾಡಿದ್ದಲ್ವ, ಸ್ವಲ್ಪ ಈ ರೀತಿ ಆಗುತ್ತೆ ಅಷ್ಟೇ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ, ಸ್ವಲ್ಪ ನಾರ್ಮಲ್ ಆಗಿರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ, ಗೌತಮ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಆಗಿದೆ, ಅದರಲ್ಲೂ ಇವ್ರ ಮುಖ ನೋಡ್ತಾ ಇದ್ದರೆ ನನಗೆ ತುಂಬಾ ಚೇಂಜಸ್ ಕಾಣ್ತಾ ಇದೆ, ಇವ್ರು ಏನೋ ಒಂದು ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾರೆ. ಈ ರೀತಿ ನೆಡ್ಕೊಂಡವ್ರು ಅಲ್ವೇ ಅಲ್ಲ, ನನ್ನಿಂದ ದೂರ ಇದ್ದಾಗಲೂ ಕೂಡ ಇವರು ತುಂಬಾ ನಾರ್ಮಲ್ ಆಗಿದ್ರು ಅಂತ ನನಗೆ ಅನಿಸುತ್ತೆ, ಬಟ್ ಇವಾಗ ಈ ರೀತಿ ನಡವಳಿಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಡೌಟ್ ಆಗ್ತಾ ಇರುತ್ತೆ. ಭೂಮಿಕಾ ಅವರು ಮತ್ತೆ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆ ಹೀಗಾಗ್ತಿದೆ, ಇವತ್ತು ನಾನು ತುಂಬಾ ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ, ಬಟ್ ಯಾಕೆ ಇವತ್ತು ಈ ರೀತಿ ಆಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಗೌತಮ್ ಅವ್ರ ಹತ್ರ ಹೇಳ್ತಾರೆ ಭೂಮಿಕಾ ಅವರು, ನೋಡಿ ಗೌತಮ್ ಅವರೇ, ಇನ್ನು ಮುಂದೆ ನೀವು ಎಲ್ಲನೂ ಕೂಡ ನೀವೇ ಮ್ಯಾನೇಜ್ಮೆಂಟ್ ಮಾಡಬೇಕು, ನಾನು ನಿಮ್ಮ ಜೊತೆ ಕೂಡ ಎಷ್ಟು ದಿನ ಅಂತ ಜೊತೆಲಿರೋಕ್ಕಾಗುತ್ತೆ, ಹಾಗೆ ನಾನು ತುಂಬ ಬ್ಯುಸಿ ಇರ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ದಾಗ ಗೌತಮ್ಗೆ ಮತ್ತೆ ಡೌಟ್ ಬರುತ್ತೆ. ಆದರೆ ಗೌತಮ್ ಅವರು ಸುಮ್ಮನೆ ಕೂರೋದಿಲ್ಲ. ಹಾಗೆ ಅವ್ರಿಗೆ ಒಂದು ರಿಪೋರ್ಟ್ ಕೂಡ ಸಿಕ್ಕೇ ಬಿಟ್ಟಿರುತ್ತೆ. ಭೂಮಿಕಾ ಅವರು ಅದನ್ನು ಬಚ್ಚಿಟ್ಟಿರ್ತಾರೆ. ಆ ರಿಪೋರ್ಟ್ ಹತ್ರ ತೊಗೊಂಡು ಹೋಗೇ ಬಿಡ್ತಾರೆ ಡಾಕ್ಟರ್ ಹತ್ರ ಕೇಳ್ತಾರೆ, ಡಾಕ್ಟರ್ ಏನಾಯಿತು, ಈ ರೀತಿ ಆಗಿಬಿಟ್ಟಿದೆಯಲ್ಲ, ಭೂಮಿಕಾ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ಹೌದು ರೀ, ಇದನ್ನು ಆಲ್ರೆಡಿ ನಾವು ಭೂಮಿಕಾ ಅವ್ರ ಹತ್ರ ಹೇಳಿದ್ದೀವಿ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಕುಸಿದು ಬಿದ್ದೇ ಬಿಡ್ತಾರೆ ಗೌತಮ್ ಅವರು. ಆದರೆ ಗೌತಮ್ ಅವ್ರು ಹೇಳ್ತಾರೆ, ಇಲ್ಲ ಇದು ತುಂಬಾ ಟ್ರೀಟ್ಮೆಂಟ್ ಇದೆ ಅಲ್ವಾ, ನಾನು ಅದನ್ನು ಎಲ್ಲನೂ ಕೂಡ ಕೊಡಿಸ್ತೀನಿ ಭೂಮಿಕಾ ಅವ್ರಿಗೆ, ನಮ್ಮ ಪ್ರೀತಿ ಗೆಲ್ಲೇಬೇಕು, ಇದು ನಮ್ಮ ಪ್ರೀತಿಗೆ ಸಿಗ್ತಾ ಇರೋವಂಥ ಒಂದು ಅಗ್ನಿ ಪರೀಕ್ಷೆ ಅಂತ ಅಂದ್ಬಿಟ್ಟು ಹೇಳಿ ಹೊರಟೇ ಬಿಡ್ತಾರೆ. ಈ ಕಡೆ ಗೌತಮ್ ಅವರು ಭೂಮಿಕಾ ಹತ್ರ ಹೋಗ್ಬಿಟ್ಟು ತುಂಬಾ ಶಾಕ್ ಆಗಿ ಹೋಗಿ ಹಗ್ ಮಾಡ್ಕೊತಾರೆ. ಹಾಗೆ ನೋವನ್ನು ಅನುಭವಿಸ್ತಾ ಇರ್ತಾರೆ. ಭೂಮಿಕಾ ಅವ್ರಿಗೆ ಸಮಾಧಾನ ಕೂಡ ಮಾಡ್ತಾ ಇರ್ತಾರೆ. ನೋಡಿ ಭೂಮಿಕಾ ಅವರೇ, ಈ ಒಂದು ವಿಷಯನ ನೀವು ನನ್ನ ಹತ್ರ ಏನಕ್ಕೆ ಮುಚ್ಚಿಟ್ರಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾಗ, ಯಾವ ವಿಷಯ ಗೌತಮ್ ಅವರೇ, ಏನು ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರೆ, ಆದರೆ ಗೌತಮ್ ಹೇಳ್ತಾರೆ, ನೋಡಿ ಇಷ್ಟೆಲ್ಲ ಕೂಡ ನೀವು ನನ್ನ ಹತ್ರ ತುಂಬಾ ಹೈಡ್ ಮಾಡಿದ್ದೀರಾ, ನೀವೇ ನೋವನ್ನು ಅನುಭವಿಸ್ತಾ ಇದ್ದೀರಾ, ಅದರಲ್ಲೂ ನೀವು 3 ದಿನಗಳಿಂದನೂ ಕೂಡ ಬೇರೆ ರೀತಿಯೇ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ಬಿಹೇವಿಯರಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇತ್ತು, ಆದರೆ ನನಗೆ ಅರ್ಥನೇ ಆಗಲಿಲ್ಲ, ಇಷ್ಟೊಂದು ದೊಡ್ಡ ಕಷ್ಟ ಬಂದುಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅಲ್ಲ ರೀ, ನೀವು ನಾನು ಒಂದೇ ಅಂತ ಅಂದಮೇಲೆ ನೀವು ಯಾಕ್ರಿ ಇಷ್ಟೊಂದೆಲ್ಲ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಆದರೆ ಭೂಮಿಕಾ ಅವ್ರು ಮತ್ತೆ ಬಾಯಿ ಬಿಡೋದೇ ಇಲ್ಲ. ಆದರೆ ಗೌತಮ್ ಅವ್ರು ಹೇಳ್ತಾರೆ, ನೋಡಿ ಡಾಕ್ಟರ್ ಹತ್ರ ನಾನು ಹೋಗಿದ್ದೆ, ನೀವು ಬಚ್ಚಿಟ್ಟಿರೋ ವಿಷಯ ನನಗೆ ಗೊತ್ತಾಗ್ಬಿಡ್ತು, ಅಲ್ಲ ರೀ, ನಿಮ್ಮಿಂದ ನಾನು ಹಗಲಿ ಹೇಗೆಲ್ಲ ಖುಷಿ ಪಡ್ತೀನಿ, ನಿಮ್ಗದು ಸ್ವಲ್ಪನಾದರೂ ಗೊತ್ತಾಗಬಾರ್ದಾ, ನೀವು ನನ್ನಿಂದ ಮುಚ್ಚಿಟ್ಟಿರೋ ಸತ್ಯ
ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಕೇಳಿಕೊಂಡು, ಆದರೆ ಭೂಮಿಕಾಗೆ ಹೇಳ್ತಾರೆ, ನೋಡಿ ಭೂಮಿಕಾ ಅವರೇ, ನೀವು ಏನಕ್ಕೂ ಕೂಡ ಹೆದರಬೇಡಿ, ನಿಮ್ಮನ್ನೆಲ್ಲಾದರೂ ಕರ್ಕೊಂಡು ಹೋಗಿ ನಾನು ಹುಷಾರು ಮಾಡೇ ಮಾಡ್ತೀನಿ. ಇದು ನಮ್ಮ ಪ್ರೀತಿಗೆ ದೇವ್ರು ಕೊಟ್ಟಿರೋ ಅಂಥ ಒಂದು ಅಗ್ನಿ ಪರೀಕ್ಷೆ ಅಂತ ನಾವು ತಿಳ್ಕೊಂಡು ನಮ್ಮ ಪ್ರೀತಿನೇ ನಾವು ಗೆಲ್ಲಿಸಲೇಬೇಕು. ಹಾಗೆ ನಿಮ್ಮನ್ನ ನಾನು ಹೇಗೆ ಉಳಿಸ್ಕೋಬೇಕು ನನಗೆ ಗೊತ್ತಿದೆ, ನೀವು ಸ್ವಲ್ಪ ಧೈರ್ಯವಾಗಿರಿ, ನೀವು ಕುಗ್ಬೇಡಿ ಅಂತ ಅಂದ್ಬಿಟ್ಟು ಹೇಳಿ ಪ್ರೀತಿಯಿಂದ ಕಾಡಿಸ್ತಾನೆ ಇರ್ತಾರೆ. ಈ ಕಡೆ ಮಲ್ಲಿಗೆ ಸ್ವಲ್ಪ ಡೌಟ್ ಕೂಡ ಬಂದಿರುತ್ತೆ ಶಕುಂತಲಾ ಮೇಲೆ. ಯಾಕೆ ಅಂತಂದರೆ ತುಂಬಾ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಇರ್ತಾರೆ, ಹಾಗೆ ಜಯದೇವ್ ಹತ್ರ ಮಾತಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇರುತ್ತೆ. ಮಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು, ಇಲ್ಲ ಅತ್ತೆ ಚೇಂಜ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ನಂಬಿಸ್ಬಿಟ್ಟಿದ್ದಾರೆ ಅಷ್ಟೇ, ಬಟ್ ಇದೆಲ್ಲನೂ ಕೂಡ ಫೇಕು, ನನಗೆಲ್ಲನೂ ಕೂಡ ಗೊತ್ತಾಗ್ತಾ ಇದೆ, ಈ ಮನೇಲಿ ಏನೋ ಸರಿ ಇಲ್ಲ. ಅದರಲ್ಲೂ ಭೂಮಿಕಾ ಅಕ್ಕರು ಯಾಕೋ ತುಂಬಾ ಚೇಂಜ್ ಆಗಿ ಕಾಣ್ತಾ ಇದ್ದಾರೆ, ಅವ್ರ ನಡವಳಿಕೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಶಕುಂತಲಾ ಅತ್ತೆ ಏನಾದರೂ ಕಾಟ ಕೊಡ್ತಿರ್ಬೋದಾ ಮತ್ತೆ ಅಂತ ಅಂದ್ಬಿಟ್ಟು ಮಲ್ಲಿ ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಶಕುಂತಲಾ ಮಾತ್ರ, ಅಲ್ಲ ಈ ಗೌತಮ್ಗೆ ಏನಾಗಿದೆ, ಈ ಭೂಮಿಕನ ಕರ್ಕೊಂಡು ಸುತ್ತೋಕೆ ಅಂತ ಹೋಗಿದ್ದಾನೆ, ನಮ್ಮನ್ನೆಲ್ಲನೂ ಕೂಡ ಮರ್ತೇ ಬಿಟ್ಟಿದ್ದಾನೆ, ಇದನ್ನೆಲ್ಲನೂ ಕೂಡ ಒಂದು ನಾನು ದಾರಿಗೆ ತರಲೇಬೇಕು, ನನ್ನನ್ನು ಕೇಳಿ ಏನು ಕೂಡ ಡಿಸೈಡ್ ಮಾಡೋದೇ ಇಲ್ಲ, ಒಂದು ಮಾತು ಕೂಡ ಹೇಳಿಲ್ವಲ್ಲ ಹೊರಗಡೆ ಹೋಗೋದನ್ನ ಇವರು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅದರಲ್ಲೂ ಅನ್ಕೊತಾರೆ, ಇಲ್ಲ ಈ ಭೂಮಿಕಾ ತನ್ನ ಕೈಯಲ್ಲಿ ಇಟ್ಕೊಂಡು ಬುಗುರಿ ಥರ ಆಟ ಆಡಿಸ್ತಾ ಇದ್ದಾಳೆ ಗೌತಮ್ನ, ಇನ್ನು ಮುಂದೆ ನಾನು ನನ್ನ ಸರೌಂಡಿಂಗ್ನಲ್ಲಿ ಇರಬೇಕು, ಗೌತಮ್ ಅದೇ ರೀತಿ ಮಾಡಬೇಕು. ಭೂಮಿಕಾಗೆ ಆಲ್ರೆಡಿ ನಾನು ಒಂದು ಗಾಳ ಕೂಡ ಹಾಕಿದ್ದೀನಿ, ಆ ಗಾಳ ಸರಿಯಾಗಿ ದಾರಿಯಲ್ಲಿ ಹೋದರೆ ನನ್ನ ಪ್ಲ್ಯಾನ್ ಕೂಡ ಸಕ್ಸಸ್ ಆಗೋದು ಗ್ಯಾರಂಟಿ. ಈ ಮಲ್ಲಿ ಬೇರೆ ಬಂದುಬಿಟ್ಟಿದ್ದಾಳೆ, ಮಲ್ಲಿ ಮಾತ್ರ ಯಾವಾಗಲೂ ಕೂಡ ಭೂಮಿಕಾ ಹಿಂದೆನೇ ಓಡಾಡ್ತಾಳೆ. ಸ್ವಲ್ಪ ದಿನಗಳಿಂದ ಮಾತ್ರ ಇವಳಿಂದ ನನಗೆ ಮುಕ್ತಿ ಸಿಕ್ಕಿತ್ತು, ಇವಾಗ ಇವಳು ಹೋದರೆ ಸಾಕು ನಾನು ಫ್ರೀಯಾಗಿರ್ಬೋದು. ಏಕೆಂತಂದರೆ ತುಂಬಾ ಡಿಟೆಕ್ಟಿವ್ ಆಫೀಸರ್ ಆಗಿಬಿಟ್ಟಿದ್ದಾಳೆ, ಏನೇ ಒಂದು ಕ್ಲೂ ಸಿಕ್ಕಿದ್ರೂ ಕೂಡ ಎಲ್ಲ ಸತಿನೂ ಕೂಡ ಭೂಮಿಕಾಗೆ ಹೇಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಶಯ ಅನ್ನೋದು ಇರೋದೇ ಇಲ್ಲ. ಮೊದಲು ಇವಳನ್ನ ತೊಲಗಿಸ್ಬೇಕು ಮನೆಯಿಂದ ಅಂತ ಅಂದ್ಬಿಟ್ಟು ಶಕುಂತಲಾ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಗೌತಮ್ ಅವ್ರು ಮಾತ್ರ ಭೂಮಿಕಾಗೆ ಸಮಾಧಾನ ಮಾಡು ಕೂಡ ತುಂಬಾ ಕೊರಗ್ತಾ ಇರ್ತಾರೆ. ಗೌತಮ್ ಅವರು, ಭೂಮಿಕಾ ಅವರು ನನ್ನನ್ನು ಬಿಟ್ಟು ಹೋದರೆ ನಾನು ಹೇಗೆ ಬದುಕಲಿ, ನನ್ನಿಂದ ನನ್ನ ಪ್ರೀತಿ ದೂರ ಆದರೂ ನಾನು ಬದುಕೋದಕ್ಕೆ ಚಾನ್ಸೇ ಇಲ್ಲ. ಭೂಮಿಕಾ ಅವ್ರಿಗೆ ಹೇಗೋ ಧೈರ್ಯ ಹೇಳ್ತಾ ಇದ್ದೀನಿ, ಆದರೆ ನನಗೆ ಧೈರ್ಯ ಹೇಳೋರು ಯಾರು? ಭೂಮಿಕಾ ಅವ್ರ ಮುಂದೆ ನಾನು ವೀಕ್ ಅಂತ ಗೊತ್ತಾಗಲೇಬಾರ್ದು, ನನ್ನ ವೀಕ್ನೆಸ್ ಅವ್ರಿಗೆ ಗೊತ್ತಾಗಬಾರ್ದು, ಅವರು ತುಂಬ ಕುಗ್ಗಿ ಹೋಗಿಬಿಡ್ತಾರೆ. ಹೇಗಾದರೂ ಮಾಡಿ ನಾನು ಭೂಮಿಕಾ ಅವ್ರನ್ನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಅವರು ತುಂಬಾ ಇದನ್ನೆಲ್ಲನೂ ಕೂಡ ಆನಂದ್ಗೆ ಹೇಳಲ್ಲ ಬೇಡವಾ ಅಂತ ಅಂದ್ಬಿಟ್ಟು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲೇ ಯಾರಿಗೂ ಕೂಡ ಈ ವಿಷಯ ಹೇಳಲೇಬಾರ್ದು, ಭೂಮಿಕಾ ಅವ್ರನ್ನ ನಾನು ಆಪತ್ತಿನಿಂದ ನಾನು ಪಾರು ಮಾಡಲೇಬೇಕು. ಭೂಮಿಕಾ ಅವರು 3 ದಿನದಿಂದ ಕೂಡ ತುಂಬಾ ಕೊರಗ್ಬಿಟ್ಟಿದ್ದಾರೆ, ತುಂಬಾ ನೋವು ಅನುಭವಿಸಿದ್ದಾರೆ. ಅವರು ಒಬ್ಬೊಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ರು, ಅವತ್ತೆಲ್ಲ ಎಷ್ಟು ನೋವನ್ನು ನುಂಗಿದಾರೋ ಗೊತ್ತಿಲ್ಲ, ಬಟ್ ನನಗೆ ಆ ನೋವನ್ನು ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾಗೆ ಮತ್ತೆ ಹೇಳ್ತಾರೆ ಗೌತಮ್ ಅವರು, ನೋಡಿ ಭೂಮಿಕಾ ಅವರೇ, ನೀವು ಕೊರಗಬೇಡಿ, ನೀವು ಆತಂಕ ಕೂಡ ಮಾಡ್ಕೋಬೇಡಿ, ತುಂಬಾ ಸ್ಪೋರ್ಟಿವ್ ಆಗಿರಿ, ಯಾವುದೇ ಒಂದು ಯುದ್ಧನೂ ಕೂಡ ಗೆಲ್ಬೋದು ನಾವು ತುಂಬಾ ಸ್ಪೋರ್ಟಿವ್ ಆಗಿದ್ರೆ. ಅದೇ ರೀತಿ ಈ ಕ್ಯಾನ್ಸರ್ ಕಾಯಿಲೆ ಕೂಡ ಗೆದ್ದಿರೋರು ತುಂಬಾ ಇದ್ದಾರೆ, ಅದೇ ರೀತಿ ನೀವು ಕೂಡ ಗೆಲ್ಲಬೇಕು, ನಮ್ಮ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಕೂಡ ಸೋಲ್ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಮತ್ತೆ ತುಂಬಾ ಮೋಟಿವ್ ಸ್ಪೀಚನ್ನು ಕೊಡ್ತಾ ಇರ್ತಾರೆ ಭೂಮಿಕಾಗೆ. ಆದರೆ ಭೂಮಿಕಾ ಹೇಳ್ತಾರೆ, ಗೌತಮ್ ಅವರೇ ನೀವು ಏನೇ ಹೇಳಿದ್ರು ಕೂಡ ಸಾವು ನನಗೆ ತುಂಬಾ ಹತ್ತಿರ ಆಗ್ತಾ ಇದೆ ಗೌತಮ್ ಅವರೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಗೌತಮ್ ಹೇಳ್ತಾರೆ, ಇಲ್ಲ ಭೂಮಿಕಾ ಅವರೇ, ನಿಮ್ಮ ಬಾಯಿಂದ ಯಾವತ್ತಿಗೂ ಕೂಡ ಈ ಮಾತು ಬರಲೇಬಾರ್ದು ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.